ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಇಂದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ವರದರಾಜಸ್ವಾಮಿ ದೇವಸ್ಥಾನದ 4ನೇ ಬೀದಿಯಲ್ಲಿ ವಾಸವಾಗಿರುವ ಪೂಜಾ ಎನ್ನುವ ಮಹಿಳೆಯ ಆರೋಗ್ಯದಲ್ಲಿ ಏರುಪೇರುವಾಗಿ ತನ್ನ 2 ಕಾಲು ಕಳೆದುಕೊಂಡ ಸಹೋದರಿಗೆ ಸಂಘಟನಾ ವತಿಯಿಂದ ರೇಷನ್ ಕಿಟ್ ವಿತರಿಸುವ ಮುಖಾಂತರ ಸಹಾಯ ಹಸ್ತ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಪೂಜಾ ಅನ್ನುವ ಸಹೋದರಿಯು ತನ್ನ 2 ಕಾಲುಗಳನ್ನು ಕಳೆದುಕೊಂಡು ತನ್ನ ಪತಿಯೂ ಕೂಡ ಬಸ್ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿರುವ ಪರಿಣಾಮ ಮನೆಯೂ ಇಲ್ಲದೆ ಜೀವನ ನಡೆಸುವುದಕ್ಕೆ ಆಗದೆ ತನ್ನ ಪಟ್ಟ ಮಕ್ಕಳೊಂದಿಗೆ ಕಷ್ಟಪಡುತ್ತಿದ್ದಾರೆ. ಇವರಿಗೆ ಜನಪ್ರತಿನಿಧಿಗಳು ಸಹಾಯ ಹಸ್ತ ಚಾಚಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಮಾತನಾಡಿ, ಎಲ್ಲರೂ ಈ ಸಹೋದರಿಗೆ ಸಹಾಯ ಮಾಡಿ ಎಂದರು. ತಾಲೂಕು ಸಂಚಾಲಕರಾದ ಮುಕ್ತಿ ಕಾಲನಿ ಶಿವಕುಮಾರ್ ಮಾತನಾಡಿ ಧನ ಸಹಾಯ ಮಾಡಿದರು. ಸಮಾಜ ಸೇವಕರಾದ ಮಂಟೇಲಿಂಗಾಚಾರಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಕಾರ್ಯದರ್ಶಿ ಎಸ್. ಮುಬಾರಕ್, ಸಂಚಾಲಕರಾದ ಮಿಮಿಕ್ರಿ ರಾಜು, ಅಬ್ದುಲ್ ಅಯ್ಯೂಬ್ ಖಾನ್ ಹಾಜರಿದ್ದರು. ನಮಸ್ಕಾರ ಕನ್ನಡ ಬಂಧುಗಳೇ. ಈ ಹೆಣ್ಣು ಮಗುಗೆ ತುಂಬ 2 ಕಾಲಿಲ್ಲ. ನಮ್ದೊಂದು ಹಳೆ ಸೇವೆ ಅಂತ ನಾವು ತಿಳ್ಕೊಬೋದು. ಹಂಗೇನೆ ಮುಂದೆ ಬರೋ ಜನಾಂಗಗಳಿಗೂ ಒಂದು ಹೆಲ್ಪ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಇವತ್ತು ನಾವು ಹುಲ್ಲಳ್ಳಿಯಲ್ಲಿರ್ತಕ್ಕಂಥ ವರದರಾಜಸ್ವಾಮಿ ದೇವಸ್ಥಾನದ 4ನೇ ಬೀದಿನಲ್ಲಿ ಪೂಜಾ ಅನ್ನತಕ್ಕಂತಹ ಒಬ್ಬ ಮಹಿಳೆ ಮನೆಗೆ ಬಂದಿದ್ದೇವೆ. ಅವ್ರು ನೋಡಿ, ತಾವೇ ನೋಡ್ಬೋದು ದೃಶ್ಯದಲ್ಲಿ 2 ಕಾಲನ್ನ ಕಳ್ಕೊಂಡು ಪಾಪ ಅವ್ರ ಯಜಮಾನರು ಕೂಡ ಕಳೆದ ವಾರನೋ ಒಂದು 15 ದಿವಸದಲ್ಲೋ ಒಂದು ಕಾಲು ಬಸ್ಸನ್ನು ಹರಿದು ಎಡಭಾಗದ ಇರ್ತಕ್ಕಂಥ ಕಾಲು ಹೊರಟೋಗಿದೆ. ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇವ್ರ ತಾಯಿ ಮನೇಲಿ ಉಳ್ಕೊಂಡಿದ್ದಾರೆ. 2 ಸಣ್ಣ ಮಕ್ಕಳು, ಒಂದು 1ನೇ ಕ್ಲಾಸ್ ಹೋಗ್ತಾ ಇದೆ, ಒಂದು ಅಂಗನವಾಡಿಗೆ ಹೋಗ್ತಾ ಇದೆ. ಇವ್ರಿಗೆ ಜೀವನಕ್ಕೆ ಆಧಾರ ಸ್ತಂಭ ಆಗಿದ್ದ ಯಜಮಾನರು ಕೂಡ ಆ ಸ್ಥಿತಿ ಆಗಿದೆ. ಈ ಮಹಿಳೆ 2 ಕಾಲು ಕಳ್ಕೊಂಡು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ಘಟಕದಿಂದ ಬಂದು ನಮ್ಮ ಕೈಲಾದ ಏನೋ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ, ಇದು ತೋರ್ಪಡಿಕೆಗೋಸ್ಕರ ಅಲ್ಲ, ಬೇರೆ ತೋರ್ಪಡಿಕೆಗೋಸ್ಕರ ಅಲ್ಲ, ಇದು ಕೂಡ ನಮ್ಮ ಆತ್ಮೀಯರು, ನಮ್ಮ ಬಹಳ ಅತ್ಯಾಪ್ತರು, ನಿಜಾಮ್ ಅಂತ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರು ಕೊಡಿಸಿದಂತಹ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡ್ಕೊಂಡು MRG ನ್ಯೂಸ್ ಚಾನಲ್ ನೋಡ್ಕೊಂಡು ತಕ್ಷಣ ನೀವು ಹೋಗ್ತಾ ಇದ್ದೀರಿ, ನನ್ನಿಂದ ಏನಾದರೂ ಆಗೋದನ್ನು ತಗೊಂಡೋಗಿ ತಲುಪಿಸಿ ಅಂದರು. ನಿಜಕ್ಕೂ ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ನಿಜಾಮ್ರವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಯರು ಮುಂದೆ ಬಂದು ಈ ಮಹಿಳೆಗೆ ಬಂದು ಒಂದು ಸಹಾಯ ಮಾಡಿ, ಜನಪ್ರತಿನಿಧಿಗಳು ಮುಖ್ಯವಾಗಿ ನಾನು ಈಗ 4 ದಿವಸದಲ್ಲಿ ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ದ್ರೋಣರವರು ಕೂಡ ಸಂಪರ್ಕ ಮಾಡಿದೆ. ತಕ್ಷಣ BA ಅವರು ಫೋನ್ ಎತ್ತಿ ಮಾತಾಡೋದು, ಕೂಡಲೇ ಸ್ಪಂದಿಸ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಮಂಟೇಲಿಂಗಾಚಾರಿ ಅವರು, ನೀವು ತಾವು ಕರ್ಕೊಂಡೋಗಿ ಮಹಿಳೆ ಕರ್ಕೊಂಡೋಗಿ ಏನು ಬೇಕು ಅವ್ರಿಗೆ ಬಾಡಿಗೆ ಮನೇಲಿ ಅವ್ರಿಗೊಂದು ಸೋರ್ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ, ಎಲ್ಲರೂ ಜನಪ್ರತಿನಿಧಿಗಳಾಗಲಿ, ಇಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು, ಇಲ್ಲಿ ಹುಲ್ಲಳ್ಳಿಲಿರ್ತಕ್ಕಂಥ ಮುಖಂಡರು, ಕೆಲವರು ಶ್ರೀಮಂತರು ಕೂಡ ಇದ್ದಾರೆ, ದಯಮಾಡಿ ಈ ಅಮ್ಮನಿಗೆ ಬಂದು ಸ್ಪಂದಿಸಬೇಕು, ಏನೋ ತಮ್ಮ ಕೈಲಿ ಆದಂಥ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇನ್ನು 2 ಮಾತು ಮುಗಿಸ್ತಾ ಇದ್ದೇನೆ. ಈ ಅಮ್ಮನಿಗೆ ಆಯುಸ್ಸು, ಆರೋಗ್ಯ, ಆ ಮಕ್ಕಳ ತಲೆ ಮೇಲೆ ಸದಾ ಈ ಅಮ್ಮನಿಗೆ ಆಯುಸ್ ಆರೋಗ್ಯ ಕೊಟ್ಟು ಇರಲಿ, ಮಡಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತಗೊಂಡು ಒಂದು ಫೋಟೋ ತಗೊಂಡು ಅದು ಸೆಲ್ ಆಡ್ ಮಾಡುತ್ತೆ. ಮುಂಚೆ ಫೋಟೋ ಅಕೌಂಟ್ ನಂಬರು ನಿಮ್ಮ ಅಕೌಂಟ್ ಸ್ಕ್ಯಾನಿಂಗ್ ಮಾಡೋರು ಪುಣ್ಯಾತ್ಮರು, ಸ್ಕ್ಯಾನಿಂಗ್ ಬರಲ್ಲ ಕಣ್ರಿ, ಅಕೌಂಟ್ ನಂಬರ್ ಬರ್ತದೆ. ಇಲ್ಲ ಮಾಡಿಸಿದ್ರಾ? ಪಾಸ್ಬುಕ್ ಕೊಡಿ, ನಂಬರ್ ಕೊಡಿ, ಈ ಹುಡುಗಿದ ಒಂದು ಫೋಟೋ ಕೊಡಿ. ಹುಡುಗಿದ್ ಬೇಕಲ್ಲ, ಫೋಟೋ ಬೇಡವಾ? ಏನು ಬೇಡ, ಪಾಸ್ಬುಕ್ ಒಂದು ಏನಕ್ಕೆ ಅಂದ್ರೆ ಅದು ಹಾಕ್ಬಿಟ್ಟು ಮುಂದಕ್ಕೆ ಹೆಲ್ಪ್ ಮಾಡೋದು ಮಾಡಿ. ನಾವು ಈ ಕಡೆ ಬನ್ನಿ, ಇರು ಬನ್ನಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ. ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಬೋದು ನೀವು. ಯಾಕಂದರೆ ನೋಡ್ತಾ ಇದ್ದೀವಿ, ಕರಳು ಚುಟ್ಟನ್ನುತ್ತೆ. ಯಾಕಂದರೆ ನಾನು ಒಬ್ಬ ತಂದೆ, ಹೇಳೋಕ್ಕಾಯ್ತಿಲ್ಲ ನನ್ನ ಕೈಲಿ. ಆದ್ರೂ ತುಂಬ ಕಷ್ಟ ಇದೆ ಇವ್ರ ಮನೇಲಿ. ನಾವು ಪ್ರಚಾರಕ್ಕಾಗಲಿ ವಿಚಾರಕ್ಕಾಗಲಿ ಮಾಡ್ತಿಲ್ಲ. ದಯವಿಟ್ಟು ನೋಡೋರಿಗೆ ನನ್ನ ಮನದಾಳದಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ,
ನಿಮ್ಮ ಕೈಲಾದಂಥದ್ದು 10 ರೂಪಾಯಿ ಆದ್ರೂ ಈ ಕಂದಮ್ಮನಿಗೆ ಹೆಲ್ಪ್ ಮಾಡಿ. ನಾಳೆ ದಿನ ನಿಮಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ತೆ. ಬನ್ನಿ ಶಿವಕುಮಾರ್ ಅವರೇ, ಬನ್ನಿ ಬನ್ನಿ ತಗೊಳ್ಳಿ. ಹಾಂ ಬನ್ನಿ ಅಣ್ಣ, ಬನ್ನಿ. ಕಾರ್ ಇದೆ ಹಿಂದೆ, ಕಾರ್ ಇದೆ. ಗೊತ್ತು ಅದು ಪಳ್ಳಿ. ಅವ ಬರ್ಬೋದಾ? ಹಾಂ ಬನ್ನಿ. ನಮಸ್ತೆ. ಹೋಗಿ ಚಂದ್ರ ಶಿವಕುಮಾರ್. ನಮಸ್ಕಾರ ಮಂಟಲಿಂಗಾಚಾರ್ಯ ಅವರೇ. ಇವತ್ತು ನೋಡಿ ಹುಲ್ಲಳ್ಳಿ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಬಂದು ನಾವು ಈ ಪೂಜಾ ಅಂತಕ್ಕಂಥ ಪಾಪ ಭಾಳ ನಿಜವಾಗ್ಲೂ ಕೂಡ ಒಂದು ಬೇಸರದ ಒಂದು ಸಂಗತಿಯಲ್ಲಿ ಇವತ್ತು ಅವ್ರ ಮನೆಗೆ ಬಂದು ನಮ್ಮ ಕರ್ನಾಟಕ ಕಾವಲು ಪಡೆ ಅವರ ಎಲ್ಲ ಟೀಮ್ನವರೆಲ್ಲ ಬಂದಿದ್ದಾರೆ. ಹಾಗಾಗಿ ಈ ಒಂದು ಅಳಿಲ್ ಸೇವೆಯ ಕುರಿತು ತಾವೇನು ಹೇಳ್ತೀರಿ ಮಂಟಲಿಂಗಾಚಾರ್ಯ ಅವರೇ? ಮೊಟ್ಟ ಮೊದಲನೇದಾಗಿ ನಮ್ಮ MRG ಸುದ್ದಿವಾಹಿನಿಯವರ್ಗ ಅಭಿನಂದನೆ ಸಲ್ಲಿಸ್ತಾ, ಉಳಿಪಡೆ ಕರ್ನಾಟಕ ಕಾವಲು ಪಡೆಯವರ್ಗ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ನಾನು ಮಾಡೋದು ಒಂದು ಚಿಕ್ಕದು ವಿಡಿಯೋ ಮಾಡಿಬಿಟ್ಟಾಕ ಆ ವಿಡಿಯೋನ ನೋಡಿ ಇಲ್ಲಿ ಬಂದು ಈ ಬಡ ಕುಟುಂಬಕ್ಕೆ ಅವರ ಕೈಲಾದ ಅಳಿಲ್ ಸೇವೆ ಮಾಡಿದ್ರಲ್ಲ, ಇದು ಜನ ಮೆಚ್ಚಬೇಕಾದ್ದೆ, ದೇವ್ರು ಮೆಚ್ಚಬೇಕಾದ್ಯ. ಅವ್ರ ಯಾವತ್ತಿರೋ ನಾವು ಯಾವತ್ತಿರೋ ಅವ್ರಿಗೆ ಚಿರಋಣಿಯಾಗಿ ನಾವು ಇರಬೇಕು ಅಂತ ಕೇಳ್ಕೊತೀವಿ. ಈ ಬಡ ಕುಟುಂಬಕ್ಕೆ ಇನ್ನು ಬೇಡ್ಕೊಳ್ಳೋದೊಂದಿಯ ನಮ್ಮ ನಂಜನಗೂಡು ತಾಲೂಕಿನ ಶಾಸಕರು ಎಂತೆಂಥದ್ದು ಎಲ್ಲೆಲ್ಲ ಏನೇನೋ ಮಾಡಿರ್ತಾರೆ. ಈ ಬಡ ಕುಟುಂಬ ಜಾಗಕ್ಕೆ ಬಂದು ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೊಂದು ಸೂರು ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಓಕೆ.